ವಿಜಯ ಮಲ್ಯದ ಕೇಳಿದೆ, WCT ಕೇಳಿದೆ, ಆಮೇಲೆ ಬನ್ನೀರ್ಘಟ್ಟ ರೋಡ್ ಇಲ್ಲಿಂದ ನ್ಯೂಯಾರ್ಕ್ ಹೋಗಿ ಕೇಳಿದೆ ಪರ್ಮಿಷನ್. ಅದು ಹೆಡ್ ಆಫೀಸ್ ಇರೋದು ನ್ಯೂಯಾರ್ಕ್ ಅಲ್ಲಿ. ಅಲ್ಲಿಗೆ ಹೋಗಿ ಕೇಳಿದೆ ನಾನು, ಅವ್ರಲ್ಲಿ ಕೊಡ್ಲಿಲ್ಲ. ಜೋಗ್ ಫಾಲ್ಸ್ ಎಷ್ಟು ಸರಿ ಆತನ? ಅಲ್ಲ ಅದೇ ಏನೋ ಕಾಪಾಡಕ್ ಹೋಗಿದ್ರು. ಜೋಗ್ ಫಾಲ್ಸ್ನ 18 ಸರಿ ಹತ್ತಿದೀನಿ, 13 ಸರಿ ಡೆಡ್ ಬಾಡಿ ಹೊತ್ಕೊಂಡೆ ಹತ್ತಿದ್ದೆ. ಒಂದ್ಸರಿ ಬಿದ್ದೋಗ್ಬಿಟ್ಟಿದ್ದೆ. ಒಂದ್ಸರಿ ಬಿದ್ದು 3 ದಿವಸ ಅಲ್ಲೇ ಸಿಕ್ಕೊಂಡು 3 ದಿವಸ ಅಲ್ಲೇ ಇದ್ದು 3 ದಿವಸ ಆದ್ಮೇಲೆ ಎದ್ದು ಬಂದು ಏನಾನು ಹೊತ್ಕೊಂಡ್ಬಂದೆ, ಬಿಡ್ಲಿಲ್ಲ. ಏನಾನು ಹೊತ್ಕೊಂಡ್ಬಂದು ಕೊಟ್ಟು 1 ವರ್ಷ ಕೋಮ ಹೋದ. 1 ವರ್ಷಕ್ಕೆ ಅವಾಗ ಹಾಸ್ಪಿಟ್ಲ್ ಒಳಗೆ ಹೋಗ್ಬೇಕಾರೆ 63-64 kg ಇದ್ದೆ. ಹೊರಗೆ ಬರ್ತಾ ಸೀದಾ 143 kg ಆಗ್ಬಿಟ್ಟಿತ್ತು. ಅವಾಗ ಬಾಡಿ ಕಂಟ್ರೋಲ್ಗೋಸ್ಕರ ಮತ್ತೆ ವರ್ಕೌಟ್ ಎಲ್ಲ ಮಾಡಿದೆ. ಆಮೇಲೆ ಅಲ್ಲಿ ಇಲ್ಲಿ ಅಂತ ಸ್ವಲ್ಪ ಹೋಗಿ ಮೂಗು ಬಾಯಲ್ಲೆಲ್ಲ ಬ್ಲಡ್ ಬರಂಗೆ ಓಡಿ ಆಮೇಲೆ ಹೆಂಗೋ ಬಾಡಿ 90 kg ಬಂತು. ಡಾಕ್ಟ್ರು ಬೈದ್ಬಿಟ್ರು, ತುಂಬ ಬೇಗ ವೆಯ್ಟ್ ಲಾಸ್ ಮಾಡ್ತಾ ಇದೀಯ, ಹಂಗೆ ಮಾಡಬೇಡ ಮತ್ತೆ ಇದಾಕತ್ತೆ ಅಂತ ಬೈದರು. ನಾನು ಸಿಂಹ ಹುಲಿ ಅಂದ್ಕೊಂಡು ಅವ್ರ ಮಾತು ಕೇಳ್ದಂಗೆ ವೆಯ್ಟ್ ಲಾಸ್ ಮಾಡಿದೆ. ಸೀದಾ ಯಾವಾಗ 80 kg ಬಂದನೋ ಎಲ್ಲೆಲ್ಲಿ ಮುರಿದೋತ ಅಲ್ಲೆಲ್ಲ ನೋವು ಬಂದ್ಬಿಟ್ಟು ತುಂಬ. ಅವಾಗ ಬೈದರು ಡಾಕ್ಟ್ರು, ಇಲ್ಲ ನಿನಗೆ ಮಜಲ್ ಬೇಕೇ ಬೇಕು, ಮೂಳೆ ತುಂಬ ಇಂಜೂರ್ ಆಗುತ್ತೆ, ವೆಯ್ಟ್ ಲಾಸ್ ಮಾಡೋಕ್ಕೆ ಹೋಗ್ಬೇಡ, ಆಟೋಮೆಟಿಕಾಗಿ ಟ್ರೆಚಬಲ್ ಇಟ್ಕೋ ಬಾಡಿನ ಅಂದರು. ಅವ್ರು ಹೇಳಿದ್ದು ಏನೋ ಫಾಲೋ ಮಾಡಿದೆ. ಆದರೂ ಬಾಡಿ ವಜೆ ಐತಿ, 90 kg ಇದೆ, ವಜೆ ಇದೆ. ಆದರೂ ಮರ್ಯಾದೆ ಪ್ರಶ್ನೆ, ಕೋತಿ ಹೆಸರು ಹೋಗ್ಬಿಡುತ್ತೆ ಅಂತೇಳಿ ಏನೋ ಬಂಡಾರಕ್ಕೆ ಹತ್ತದ.